ಕಾಂಟ್ರಾಕ್ಟರ್ ಕಮಿಷನ್ ಇಸ್ಕೊಂಡು ಕರೆಂಟ್ ಇವತ್ತು ಬರ್ಬೋದಾಯ್ತಲ್ಲ, ರೋಡಿಗೆ ನಿಲ್ಬೋದಾಯ್ತು ರೈತರ ಜೊತೆಗೆ. ಅಡ ಇಟ್ಬಿಟ್ಟು ಕಾಂಟ್ರಾಕ್ಟ್ರಿ ಅಡ ಇಟ್ಟು ತಾಲೂಕಿನ ಏನು ರೈತರ ಹಿತಾಸಕ್ತಿನ ಹಾಳು ಮಾಡ್ತಾ ಇದ್ದಾರೆ. ನನ್ನ ಅಧ್ಯಕ್ಷ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾನಿದ್ದಾರೆ. ಶಾಪ ನೀರಿನ ಶಾಪ ತಟ್ಟುತ್ತೆ. ರಾಜೀನಾಮೆ ಕೊಡಬೇಕು ನೀರಿಗೋಸ್ಕರ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ವಿರೋಧಿಸಿ ಕರೆ ಕೊಟ್ಟಿದ್ದ ಗುಬ್ಬಿ ತಾಲೂಕಿನ ಬಂದ್ ಯಶಸ್ವಿಯಾಯಿತು. ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು. ಪಟ್ಟಣದಲ್ಲಿ ಸೇರಿದ ಸಾವಿರಾರು ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ಮಂಡ್ಯದಲ್ಲಿ ಅಂಬರೀಶ್ ರವರು ಕಾವೇರಿ ನೀರಿನ ಹೋರಾಟಕ್ಕಾಗಿ ರಾಜೀನಾಮೆ ನೀಡಿದ್ದರು. ಅದೇ ರೀತಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ವಿರೋಧಿಸಿ ರೈತರಿಗಾಗಿ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು. ಶಾಸಕರು ಬರೀ ಬೆಂಬಲ ಕೊಟ್ಟರೆ ಸಾಲದು, ಬೀದಿಗಿಳಿದು ರೈತರ ಪರವಾಗಿ ಹೋರಾಟ ಮಾಡಬೇಕು, ಇಲ್ಲದೆ ಹೋದರೆ ರೈತರ ಶಾಪ ತಟ್ಟಲಿದೆ ಎಂದು ವಾಗ್ದಾಳಿ ನಡೆಸಿದರು. ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗಿದೆ. ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿ, ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿ ಬಂದ್ ಬಹುತೇಕ ಯಶಸ್ವಿಯಾಗಿದೆ. ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆಯಾಗಿದೆ ಎಂದರು. ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಇತರರು ಹಾಜರಿದ್ದರು. ಎಲ್ಲರ ರೈತರ ಪರವಾಗಿ ಸುಮಾರು ಅವರು 60,000 ಓಟ್ ತಗೊಂಡ್ರು. 60,000 ಜನ ಪರವಾಗಿ ಒಬ್ರು ಧ್ವನಿ ಆಗಬೇಕಾಯ್ತು. ಇವತ್ತು ಅವ್ರನ್ನೆಲ್ಲ ರೈತರ ಭರವಸೆನ ಅಡ ಇಟ್ಬಿಟ್ಟು ಕಾಂಟ್ರಾಕ್ಟ್ರಿ ಅಡ ಇಟ್ಟು ತಾಲೂಕಿನ ಏನು ರೈತರ ಹಿತಾಸಕ್ತಿನ ಹಾಳು ಮಾಡ್ತಾ ಇದ್ದಾರೆ. ಕಮಿಷನ್ ತಗೊಂಡವ್ರೆ ಅಂತ ಆರೋಪ ಮಾಡ್ತಿದ್ರೆ ಎಷ್ಟು ಸರಿ ಅಂತ ಬರ್ಬೋದಾಯ್ತಲ್ಲ, ಮತ್ತೆ ಕಳವಿಲ್ದನಿಗೆ ಭಯನೋ ಹೋರಾಟಕ್ಕೆ ಧುಮುಕ್ಬೋದಾಯ್ತು. ಬಂದು ರಸ್ತೆಯಲ್ಲಿ ಮಲಕ್ಕೋಬೇಕಾಯ್ತು. ರೈತರ ಪರ ಬಂದು ರಸ್ತೆಯಲ್ಲಿ ಹೋರಾಟಕ್ಕೆ ನಂದು ಬೆಂಬಲ ಅಂದಮೇಲೆ ಆಯಿತು. ನಾವು ಪಕ್ಷಾತೀತವಾಗಿ ಮಾಡ್ತಿದ್ದೀವಿ. ಅವ್ರದ್ದು ಒಂದು ಪಕ್ಷ ಬಂದು ಸ್ಟ್ರೈಕ್ ಮಾಡ್ಬೋದಾಯ್ತಲ್ಲ. ಅವರಲ್ಲೂ ರೈತರು ಇದಾರಲ್ವಾ, 60,000 ಜನ ರೈತರು ಓಟ್ ಹಾಕಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅವ್ರು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಮೀಟಿಂಗಲ್ಲಿ ಬಾಯಿ ಬಿಟ್ಟಿಲ್ಲ. ಆಚೆ ಕಡೆಗೆ ಬಂದು ನನ್ನ ವಿರೋಧ ಅನ್ನೋದಲ್ಲ. DK ಶಿವಕುಮಾರ್ ಮುಂದೆ ಗಂಡಿಸ್ತಾನಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, MLA ಗಿರಿಗೆ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡ್ತೀನಿ. ಇದೇನೇ ಆಗಿದ್ದೆ ಆದರೆ ನಾನು ಅಧ್ಯಕ್ಷ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಗಂಡಿಸ್ತಾನಿದ್ರೆ ಅದಲ್ಲ. ನನ್ನ ಬೆಂಬಲ ಐತೆ ಅಂತ ಪೇಪರಲ್ಲಿ ಹೇಳ್ಕೊಂಡು ಬತ್ತಿಲ್ದಂಗೆ ಎಲ್ಲೋ ಹೋಗಿ ಕೂತ್ಕೊಳ್ಳೋದಲ್ಲ. ಇದಕ್ಕೆ ಈ ತಾಲೂಕಿನಲ್ಲಿ ಓಟ್ ಹಾಕಿಸ್ಕೊಂಡಂತ ಮಹಾನುಭಾವ ಕಾಣೆಯಾಗಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಅದು ಮುಂದಿನ ದಿನಗಳ ಶಾಪ, ನೀರಿನ ಶಾಪ ತಟ್ಟುತ್ತೆ. ಯಾಕೆಂತಂದ್ರೆ ಬರೀ ಸುಮ್ಮನೆ ಬೆಂಬಲ ಅಂತ ಹೇಳ್ಬಿಟ್ಟು ಮನೇಲಿದ್ದು ಆಗೋದಿಲ್ಲ. ಬರಬೇಕು, ಬೀದಿಗಿಳಿಬೇಕು, ರಾಜೀನಾಮೆ ಕೊಡಬೇಕು ನೀರಿಗೋಸ್ಕರ. ಇತಿಹಾಸ ನೋಡಿ, ಮೊನ್ನೆ ಏನು ಅಂಬರೀಶ್ ಅವರು ರಾಜೀನಾಮೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನೀರಿಗೋಸ್ಕರ. ಆ ರೀತಿ ಮಾಡಬೇಕು. ಸುಮ್ಮನೆ ಏನೋ ಡೋಂಗಿ ಮಾತುಗಳನ್ನ ಆಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ಆ ಶಾಪ ತಟ್ಟುತ್ತೆ. ಅದೇನೇ ಆಗಲಿ ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆಲ್ಲ ನಮ್ಮ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ರೈತರ ಜೊತೆ ಇರ್ತೀವಿ. ಮುಂದಿನ ದಿನಗಳಲ್ಲೂ ಇನ್ನು ನಿರಂತರವಾಗಿ ಆ ಕೆನಲ್ ನಿಲ್ಲವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ತಕರು, ರೈತ ಪರ ಚಿಂತಕರು, ರೈತ ಪರ ಹೋರಾಟಗಾರರು, ಕನ್ನಡ ಪರ ಸಂಘ ಸಂಸ್ಥೆಗಳು, ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಇವತ್ತು ಗುಬ್ಬಿ 100ಕ್ಕೆ 110% ಸಕ್ಸಸ್ ಆಗಿದೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಮುಂದಿನ ದಿನಗಳಲ್ಲಿ ಏನು ಎಕ್ಸ್ಪ್ರೆಸ್ ಕೆನಾಲ್ನ ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ಗುಬ್ಬಿ ತಾಲೂಕಿನ ರೈತ ಬಾಂಧವರು ಮತ್ತು ಎಲ್ಲ ವರ್ತಕರು ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಆ ಕ್ಯಾನಲ್ನ ಮುಚ್ಚದಂಥ ಪ್ರಯತ್ನ ಬೀಳ್ತೀವಿ.